ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಹಿಯರ್. ನೋಡಿ, ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಪ್ರಶಸ್ತಿ ವಿಭಾಗದಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಆದುದರಿಂದ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ 2023 ಮತ್ತು 2024ಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ, ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಆದುದರಿಂದ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋದು ಅನಿವಾರ್ಯವಾಗುತ್ತೆ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಅಮೇರಿಕಾ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ, ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಚಾರ್ಟನ್ನು ಕೊಟ್ಟಿದ್ದೇನೆ. ಫಸ್ಟ್ ಪ್ಲೇಸ್ ಅಮೇರಿಕಾ ಅಂತ ನಿಮಗೆ ಗೊತ್ತಾಯಿತು. ಟೋಟಲ್ ಎಷ್ಟು ಪದಕಗಳನ್ನು ಪಡ್ಕೊಂಡಿದೆ ಅನ್ನೋದೊಂದು ಮಾಹಿತಿನೂ ಕೂಡ ಕೊಟ್ಟಿದ್ದೇನೆ. ನೋಡಿ, ಭಾರತದ ಲಿಸ್ಟನ್ನು ನೋಡಿದಾಗ ಟೋಟಲ್ 6 ರೀತಿಯಾಗಿರ್ತಕ್ಕಂಥ ಪದಕವನ್ನು ಪಡ್ಕೊಂಡಿದ್ದೆ. ಅದರಲ್ಲಿ ಕಂಚು 5 ಇದೆ, ಬೆಳ್ಳಿ 1 ಇದೆ. ಇದ್ರ ಬಗ್ಗೆ ಏನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಅತಿ ಹೆಚ್ಚು ಪದಕವನ್ನು ಪಡೆದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ಅಮೇರಿಕಾ ಅಂತ ನೋಡ್ಕೊಳ್ಬೇಕು. ಸೆಕೆಂಡ್ ಹೈಯೆಸ್ಟ್ ಚೀನಾ, ಥರ್ಡ್ ಹೈಯೆಸ್ಟ್ ಜಪಾನ್, ಅದಾದ ನಂತರದಲ್ಲಿ 4th ಪ್ಲೇಸಲ್ಲಿ ಆಸ್ಟ್ರೇಲಿಯಾ ಬರುತ್ತೆ. ಅವುಗಳು ಸಾಧಿಸಿರ್ತಕ್ಕಂತಹ ಟೋಟಲ್ ಮೆಡಲ್ಸ್ಗಳನ್ನು, ಪದಕಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದುವರೆದಂತೆ ಭಾರತದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಟೋಟಲ್ 6 ಪದಕಗಳನ್ನು ಗೆದ್ದಿದೆ. ಅದರಲ್ಲಿ ಮನು ಭಾಕರ್ ಅನ್ನೋರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವರು ಮೂಲತಃ ಹರಿಯಾಣದ ಶೂಟರ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮಹಿಳಾ 100 ಮೀಟರ್ ಏರ್ ಪಿಸ್ತೂಲ್ನ ವಿಭಾಗದ ಅಡಿಯಲ್ಲಿ, ಎಸ್ಪೆಷಲಿ ಶೂಟಿಂಗ್ ವಿಭಾಗದಲ್ಲಿ ಇವರಿಗೆ ಬ್ರಾನ್ಸ್ ಅಂದರೆ ಕಂಚು ಪದಕವನ್ನು ಪಡೆದುಕೊಂಡಿದ್ದಾರೆ. ಶೂಟಿಂಗ್ ವಿಭಾಗದಲ್ಲಿ ಪದಕವನ್ನು ಗಳಿಸಿರ್ತಕ್ಕಂತಹ ಭಾರತೀಯ ಮಹಿಳೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅದು ಕೂಡ ಮೊಟ್ಟ ಮೊದಲ ಮಹಿಳೆ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ. ಶೂಟಿಂಗ್ ವಿಭಾಗದಲ್ಲಿ ಪದಕವನ್ನು ಗಳಿಸಿದ ಭಾರತೀಯ ಮೊದಲ ಮಹಿಳೆ ಯಾರು ಅಂತ ಕೇಳಿದಾಗ ಮನು ಭಾಕರ್ ಅಂತೇಳಿ ನಾವು ಉತ್ತರವನ್ನು ನೀಡಬೇಕಾಗತ್ತೆ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತೀನಿ. ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ಆನ್ಸರನ್ನು ನೀಡಿ. ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ, ಅಂದರೆ 2024ರ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಸಲಾಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ನೋಡಿ, ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಇಬ್ಬರಿಗೂ ಕೂಡ 10 ಮೀಟರ್ ಏರ್ ಪಿಸ್ತೂಲ್ ಮಿಕ್ಸ್ಡ್ ಟೀಮ್ ಈವೆಂಟ್ ವಿಭಾಗದ ಅಡಿಯಲ್ಲಿ ಕಂಚು ಪ್ರಶಸ್ತಿಯನ್ನು ಪಡೆದುಕೊಳ್ಳಲಾಗಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇನ್ನೊಬ್ಬರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ಸರ್ಬ್ಜೋತ್ ಸಿಂಗ್ ಮತ್ತು ಮನು ಭಾಕರ್ ಇಬ್ಬರಿಗೂ ಸೇರಿ 10 ಮೀಟರ್ ಏರ್ ಪಿಸ್ತೂಲ್ ಮಿಕ್ಸ್ಡ್ ಟೀಮ್ ಈವೆಂಟಲ್ಲಿ ಕಂಚು ಪ್ರಶಸ್ತಿಯನ್ನು ನೀಡಲಾಗಿದೆ ಪ್ಯಾರಾ ಒಲಿಂಪಿಕ್ಸ್ 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ. ನೋಡಿ, ಮಹಾರಾಷ್ಟ್ರದಿಂದ ಇನ್ನೊಬ್ಬರು ಶೂಟರ್ ಬರ್ತಾರೆ. ಅವರ ಹೆಸರು ಸ್ವಪ್ನಿಲ್ ಕುಸಾಲೆ ಅಂತಕ್ಕಂಥವ್ರು. ಸೊ ಇವರು ಶೂಟರ್ ವಿಭಾಗದಲ್ಲಿ ಕಂಚು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದರಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚು ವಿಭಾಗದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಕ್ರೀಡೆ ಯಾವುದು ಅಂತ ನೋಡ್ಕೊಂಡಾಗ ಶೂಟರ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಥಾಮಸ್ ಕಪ್ ಈ ಕೆಳಗಿನ ಯಾವ ರಾಷ್ಟ್ರ ಗೆದ್ದಿದೆ ಆ ಒಂದು ಕಪ್ಪನ್ನು ಅಂತ ನೋಡ್ಕೊಂಡಾಗ ಚೀನಾ ದೇಶ ಗೆದ್ದಿದೆ. IPL 2024ರಲ್ಲಿ ಫೈನಲ್ಗೆ ಇರ್ತಕ್ಕಂತಹ ಟೀಮ್ ಯಾವುದು, IPL ಟೀಮ್ ಯಾವುದು ಅಂತ ನೋಡ್ಕೊಂಡಾಗ KKR, ರೈಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತೇಳಿ ಕರಿತೀವಿ. ಸನ್ರೈಸರ್ಸ್ ಹೈದರಾಬಾದ್ ಇದೆಯಲ್ಲ, ಇದು ರನ್ನರ್ ಅಪ್ ಟೀಮ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದುವರೆದಂತೆ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ 2024ರ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯನ್ನು ಪುರುಷರ ವಿಭಾಗದಲ್ಲಿ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ಕೇಳಿದಾಗ ಜಾನಿಕ್ ಸಿನ್ನರ್ ಅಂತಕ್ಕಂಥ ಹೆಸರನ್ನು ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟು. ಜಾನಿಕ್ ಸಿನ್ನರ್ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಯಾರನ್ನ ಸೋಲ್ಸ್ಬಿಟ್ಟು ಗೆದ್ದರು ಅಂದರೆ ಇವರು ಡ್ಯಾನಿಲ್ ಮೆಡ್ವೆಡೇವ್ ಅಂತೇಳಿ ಬರ್ತಾರೆ. ಅದು ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನೀವು ತಿಳ್ಕೊಬೇಕಾಗಿರೋದು 2024ರ ಆಸ್ಟ್ರೇಲಿಯನ್ ಓಪನ್ನ ವಿನ್ನರ್ ಯಾರು ಅಂತ ನೋಡ್ಕೊಂಡಾಗ ಜಾನಿಕ್ ಸಿನ್ನರ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ 2024ರ ರಣಜಿ ಟ್ರೋಫಿಯನ್ನು ಈ ಕೆಳಗಿನ ಯಾವ ತಂಡ ಪಡ್ಕೊಳ್ತು, ಜಯಿಸಿತ್ತು ಅಥವಾ ಗೆಲ್ತು ಅಂತ ಕೇಳಿದಾಗ ಮುಂಬೈ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ನೋಡಿ, ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹಾಕಿ ವಿಭಾಗದಲ್ಲಿ ಕಂಚನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಭಾರತ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಪುರುಷರ ಹಾಕಿ ವಿಭಾಗದ ನಾಯಕ ಯಾರು ಅಂತ ನೋಡ್ಕೊಂಡಾಗ, ಅಂದರೆ ಹಾಕಿ ಟೀಮ್ನ ನಾಯಕ ಯಾರು ಅಂತ ನೋಡ್ಕೊಂಡಾಗ ಹರ್ಮನ್ ಪ್ರೀತ್ ಸಿಂಗ್ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಂಡಿಯನ್ ಮೆನ್ಸ್ ನ್ಯಾಷನಲ್ ಹಾಕಿ ಟೀಮ್ನ ಕ್ಯಾಪ್ಟನ್ ಅಂತಲೂ ಇವ್ರನ್ನ ಕರೀತಾರೆ. ಸೊ ಅದೇ ರೀತಿಯಾಗಿ 2ನೇ ಪ್ಲೇಸನ್ನು ಯಾರು ಪಡ್ಕೊಂಡಿದ್ದಾರೆ, ಫಸ್ಟ್ ಪ್ಲೇಸ್ ಯಾವ್ದು ಪಡ್ಕೊಂಡಿದೆ ಅಂತ ನೋಡ್ಕೊಂಡಾಗ ನೆದರ್ಲ್ಯಾಂಡ್ ಗಾಟ್ ಫಸ್ಟ್ ಪ್ಲೇಸ್. ಯಾವ ವಿಭಾಗದ ಸ್ಪೋರ್ಟ್ಸ್ ನಾವು ಮಾತಾಡ್ತಾ ಇದ್ದೀವಿ, ಹಾಕಿ ವಿಭಾಗದ ಸ್ಪೋರ್ಟ್ಸನ್ನು ಕ್ರೀಡೆಯನ್ನು ನಾವು ಮಾತಾಡ್ತಾ ಇದ್ದೀವಿ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ನೆದರ್ಲ್ಯಾಂಡ್ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ. ಅದೇ ರೀತಿಯಾಗಿ ಜರ್ಮನ್ ಸೆಕೆಂಡ್ ಪ್ಲೇಸನ್ನು ಪಡೆದುಕೊಂಡಿದೆ. ಥರ್ಡ್ ಪ್ಲೇಸನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ನೋಡ್ಕೊಂಡಾಗ ಭಾರತ ಅಂತೇಳಿ ತಾವು ಆನ್ಸರನ್ನು ಮಾಡಬೇಕಾಗತ್ತೆ. ಇಲ್ಲೊಂದು ಪ್ರಶ್ನೆ ಕೂಡ ಆಗ್ಬೋದು ನಿಮಗೆ. 2024ರ T20 ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಭಾರತ ಅಂತೇಳಿ ತಾವು ಆನ್ಸರ್ ಮಾಡಬೇಕಾಗತ್ತೆ.
ಮುಂದಿನ ಪ್ರಶ್ನೆ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರೇನಿದ್ದಾರಲ್ಲ ಯಾವ ಪದಕವನ್ನು ಗೆದ್ದಿದ್ದಾರೆ, ಅದರಲ್ಲೂ ಕೂಡ ಯಾವುದಾದ್ರು ಸ್ಪೋರ್ಟ್ಸು ಜಾವೆಲಿನ್ ಥ್ರೋ ಅಂತೇಳಿ ಕರಿತೀವಿ, ಅದನ್ನು ಭರ್ಜಿ ಎಸೆತ ಅಂತಲೂ ಕೂಡ ಕರಿತೇವೆ. ನೋಡಿ ಆಯ್ಕೆಗಳನ್ನು ಒಂದು ಬಾರಿ ನೋಡ್ಕೊಳ್ಳಿ. ಚಿನ್ನ, ಬೆಳ್ಳಿ, ಕಂಚು ಯಾವುದೂ ಅಲ್ಲ ಅಂತೇಳಿದೆ. ನೋಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬೆಳ್ಳಿ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಷ್ಟು ದೂರ ಎಸೆದ್ರು ಅಂತ ಪ್ರಶ್ನೆಯನ್ನು ಕೇಳಿದಾಗ 89.45 ಮೀಟರ್ ದೂರದಷ್ಟು ಅವರು ಭರ್ಜಿಯನ್ನು ಅಥವಾ ಜಾವೆಲಿನ್ ಥ್ರೋವನ್ನು ಎಸೆತಾರೆ. ಅದೇ ರೀತಿಯಾಗಿ ನೀರಜ್ ಚೋಪ್ರಾ ಅವರಿಗೆ ದಕ್ಕಿರ್ತಕ್ಕಂಥ ಇತರೆ ಪ್ರಶಸ್ತಿಗಳನ್ನು ಕೂಡ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 2020ರಲ್ಲಿ ನಡೆದಕ್ಕಂಥ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅವರಿಗೆ ಚಿನ್ನ ಸಿಕ್ಕಿತ್ತು. ಎಷ್ಟು ದೂರ ಎಸೆದಿದ್ರು ಅಂದರೆ 87.58 ಮೀಟರ್. ಪಾವೋ ನೂರ್ಮಿ ಗೇಮ್ಸ್ 2022 ಅಲ್ಲಿ ಅವರಿಗೆ ಬೆಳ್ಳಿ ಸಿಕ್ಕಿತ್ತು. ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪಲ್ಲಿ ಅವರು ಕೂಡ ಅವರಿಗೆ ಬೆಳ್ಳಿ ಸಿಕ್ಕಿತ್ತು. ಡೈಮಂಡ್ ಲೀಗ್ 2020ಯಲ್ಲಿ ಅವರಿಗೆ ಚಿನ್ನದ ಪ್ರಶಸ್ತಿ ಅಂದರೆ ಚಿನ್ನದ ಪದಕವನ್ನು ಸಿಕ್ಕಿತ್ತು. ಮುಂದಿನ ಪ್ರಶ್ನೆ, ಅಮಾನ್ ಶೆರಾವತ್ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚನ್ನು ಗೆದ್ದಿದ್ದಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಆಯ್ಕೆಗಳು ಈ ರೀತಿಯಾಗಿದೆ. ಹಾಕಿ, ಗೋಲ್ಫ್, ವ್ರೆಸ್ಲಿಂಗ್ ಯಾವುದೂ ಅಲ್ಲ ಅಂತೇಳಿದೆ. ರೈಟ್ ಆನ್ಸರ್ ವ್ರೆಸ್ಲಿಂಗ್. ಇಲ್ಲೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಮಾನ್ ಶೆರಾವತ್ ಅವರ ಬಗ್ಗೆ. ಇಂಡಿಯನ್ ಫ್ರೀ ಸ್ಟೈಲ್ ವ್ರೆಸ್ಲರ್ ಅಂತೇಳಿ ಕರಿತೀವಿ. ಅವರ ಒಂದು ವಿಭಾಗ ಎಷ್ಟು ಅಂತ ಕೇಳಿದಾಗ 57 kg ಅಂತಲೂ ಕೂಡ ಕರಿತೇವೆ. ಯಾವ ಸ್ಟೇಟಿಗೆ ಬಿಲಾಂಗ್ ಆಗಿದ್ದಾರೆ ಅಂತ ಕೇಳಿದಾಗ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ವೈಯಕ್ತಿಕ ಒಲಿಂಪಿಕ್ ಪದಕ ಅಂದರೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಒಲಿಂಪಿಕ್ ಮೆಡಲನ್ನು ಪಡ್ಕೊಂಡಿರ್ತಕ್ಕಂಥ ಯಂಗೆಸ್ಟ್ ಅಂದರೆ ಅತ್ಯಂತ ಕಿರಿಯ ವ್ಯಕ್ತಿ ಅಂತಲೂ ಕೂಡ ಇವರಿಗೆ ಕರೆಯಲಾಗುತ್ತೆ ಅಮಾನ್ ಶೆರಾವತ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 2024 ವಿಂಬಲ್ಡನ್ ಟೈಟಲ್ ಮೆನ್ಸ್ ಪುರುಷರ ವಿಭಾಗ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿಯಾಗಿದೆ. ನೊವಾಕ್ ಜೋಕೋವಿಕ್, ಇವಾನ್ ಡೋಡಿಂಗ್, ಆಸ್ಟಿನ್ ಕ್ರಾಜಿಸೆಕ್, ಕಾರ್ಲೋಸ್ ಆಲ್ಕರಾಜ್ ಅಂತೇಳಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ಕಾರ್ಲೋಸ್ ಆಲ್ಕರಾಜ್. ನೋಡಿ ಕಾರ್ಲೋಸ್ ಆಲ್ಕರಾಜ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. 2024 ವಿಂಬಲ್ಡನ್ ಚಾಂಪಿಯನ್ಶಿಪ್ಪಲ್ಲಿ ಟೆನ್ನಿಸ್ ವಿಭಾಗದ ಅಡಿಯಲ್ಲಿ ಅಂದರೆ ಇದು ಟೆನ್ನಿಸ್ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡೆ. ಇವರು ಸ್ಪೇನ್ ದೇಶದವರು. ಇವರಿಗೆ ಈ ವಿಂಬಲ್ಡನ್ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ರನ್ನರ್ ಅಪ್ ಯಾರು ಆಗಿದ್ರು ಅನ್ನೋದು ಪ್ರಶ್ನೆ ಕೇಳಲ್ಲ ಯೂಶುವಲ್ ಆಗಿ, ಆದರೂ ನೀವು ತಿಳ್ಕೊಳ್ಳಿ. ಸರ್ಬಿಯಾ ದೇಶದ ನೊವಾಕ್ ಜೋಕೋವಿಕ್ ಅಂತೇಳಿ ಕರಿತೇವೆ. ಇವರು ರನ್ನರ್ ಅಪ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 2024 ವಿಂಬಲ್ಡನ್ನ ಮಹಿಳಾ ಸಿಂಗಲ್ಸ್ನ ವಿಜೇತೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಗಾ ಸ್ವಿಯಾಟೆಕ್, ಕರೋಲಿನಾ ಮಚುವಾ, ಕೋಕೋ ಗೋಫ್ ಮತ್ತು ಬಾರ್ಬೋರಾ ಕ್ರೆಚ್ಕಿಕೋವಾ ಅಂತೇಳಿದೆ. ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿಕೊಂಡಾಗ ಬಾರ್ಬೋರಾ ಕ್ರೆಚ್ಕಿಕೋವಾ ಅಂತಕ್ಕಂಥವ್ರು ಇವರು ಜೆಕ್ ಗಣರಾಜ್ಯ ಅಂತ ಒಂದು ದೇಶ ಬರುತ್ತೆ, ಆ ದೇಶಕ್ಕೆ ಬಿಲಾಂಗ್ ಆಗಿರ್ತಕ್ಕಂಥ ಮಹಿಳೆ ಆಗಿದ್ದಾರೆ. ಇಟಲಿಯ ಜಾಸ್ಮಿನ್ ಪೋಲಿನಿ ಅಂತಕ್ಕಂಥವ್ರನ್ನ ಸೋಲಿಸ್ಬಿಟ್ಟು ಬಾರ್ಬೋರಾ ಕ್ರೆಚ್ಕಿಕೋವಾ ಅಂತಕ್ಕಂಥವ್ರು ವುಮೆನ್ಸ್ ಮಹಿಳಾ ಸಿಂಗಲ್ಸ್ನ ವಿಭಾಗದಲ್ಲಿ ವಿಂಬಲ್ಡನ್ ಟೈಟಲನ್ನು 2024ನೇ ಸಾಲಿನಲ್ಲಿ ಪಡ್ಕೊಂಡಿದ್ದಾರೆ. ಇಟಲಿಯ ಜಾಸ್ಮಿನ್ ಪೋಲಿನಿ ಅನ್ನೋದು ಹೆಸರನ್ನು ಕೂಡ ನೆನಪಿಟ್ಕೊಳ್ಳಿ. ಇವರು ರನ್ನರ್ ಅಪ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 2024 ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕ ಗಳಿಸಿದ ರಾಷ್ಟ್ರ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ. ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನೋಡಿ ಅತಿ ಹೆಚ್ಚು ಪದಕಗಳನ್ನು ಪಡೆದಿರ್ತಕ್ಕಂಥ ಸಾಲಿನಲ್ಲಿ ಚೀನಾ ಫಸ್ಟ್ ಪ್ಲೇಸ್ ಬಂದಿದೆ. ಟೋಟಲ್ ಎಷ್ಟು ಪದಕಗಳು? 87 ಪದಕಗಳು. ನಾವು ಯಾವುದ್ರ ಬಗ್ಗೆ ಮಾತನಾಡ್ಕೊಳ್ತಿದ್ದೀವಿ? ಪ್ಯಾರಾ ಅಥ್ಲೆಟಿಕ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆಫ್ 2024 ಅನ್ನೋದನ್ನು ತಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ಸೊ ಸೆಕೆಂಡ್ ಪ್ಲೇಸು ಬ್ರೆಜಿಲ್ ಅಂತಕ್ಕಂಥ ದೇಶ ಪಡ್ಕೊಂಡಿದೆ. ಸೊ ಭಾರತ ಎಷ್ಟನೇ ಪ್ಲೇಸನ್ನು ಪಡ್ಕೊಂಡಿದೆ ಅಂತ ನೋಡ್ಕೊಂಡಾಗ 6th ಪ್ಲೇಸನ್ನು ಪಡ್ಕೊಂಡಿದೆ. ಟೋಟಲ್ ಎಷ್ಟು ಪದಕಗಳಿದ್ದಾವೆ? 17 ಪದಕಗಳಿದ್ದಾವೆ. ಅದರಲ್ಲಿ 6 ಪದಕಗಳು ಚಿನ್ನ, 5 ಪದಕಗಳು ಬೆಳ್ಳಿ, 6 ಪದಕಗಳು ಎಗೇನ್ ಮತ್ತು ಕಂಚಿಗೆ ಬಿಲಾಂಗ್ ಆಗಿರ್ತಕ್ಕಂಥದ್ದು. ಈ ಒಂದು ಭಾರತದ ಒಂದು ರ್ಯಾಂಕಿಂಗನ್ನು ನೆನ್ಪಿಟ್ಕೊಳ್ಬೇಕು. ಎಷ್ಟು ಪದಕಗಳನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಈ ಹಿಂದೆ ಅಕೌಂಟ್ ಅಸಿಸ್ಟೆಂಟ್ ಪರೀಕ್ಷೆಯಲ್ಲೂ ಕೂಡ ಭಾರತದ ಸ್ಥಾನವನ್ನು, ಭಾರತದ ಪದಕಗಳ ಮೊತ್ತವನ್ನು ಕೂಡ ಒಂದು ಬಾರಿ ಪ್ರಶ್ನೆಯನ್ನು ಕೇಳಿದ್ರು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಯೂಬರ್ ಕಪ್ 2024 ಟೈಟಲನ್ನು ಗೆದ್ದಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಅಂತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ಯೂಬರ್ ಕಪ್ 2024 ಟೈಟಲನ್ನು ಚೀನಾ ಅಂತಕ್ಕಂಥದ್ದನ್ನು ಪಡ್ಕೊಂಡಿದೆ. 2024 ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇದು ಯಾವ ಅಂದರೆ ಯೂಬರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದಾಗ ಇಟ್ ಬಿಲಾಂಗ್ಸ್ ಟು ಬ್ಯಾಡ್ಮಿಂಟನ್ ಅಂತ ಕೇಳ್ತೀವಿ. ಸೊ ಸ್ಪೆಷಲ್ ಆಗಿ ಮಹಿಳೆಯರ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡೆ ಇದಾಗಿದೆ. ಸೊ ಮುಂದುವರೆದಂತೆ ಹೋಸ್ಟ್ ಕಂಟ್ರಿ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಅದು ಕೂಡ ಚೀನಾ ಆಗುತ್ತೆ, ನೆನ್ಪಿಟ್ಕೊಳ್ಬೇಕು. ಸೊ ಯಾವ ರಾಷ್ಟ್ರವನ್ನು ಸೋಲಿಸಿ ಚೀನಾ ದೇಶ ತನ್ನ ಸ್ಥಾನವನ್ನು, ಮೊದಲ ಸ್ಥಾನವನ್ನು ಪಡ್ಕೊಳ್ತು ಅಂತ ನೋಡ್ಕೊಂಡಾಗ ಇಂಡೋನೇಷ್ಯಾ ಸೋಲಿಸ್ಬಿಟ್ಟು ಚೀನಾ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ. ಹಾಗಾದರೆ ಇಂಡೋನೇಷ್ಯಾನ ನಾವು ರನ್ನರ್ ಅಪ್ ಅಂತೇಳಿ ಕ್ಯಾಟಗರೈಸ್ ಮಾಡ್ಕೊಳ್ಬೋದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 2024 ಥಾಮಸ್ ಕಪ್ಪನ್ನು ಗೆದ್ದ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ. ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. 2024 ಥಾಮಸ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವುದು? ಚೀನಾ.
ನೋಡಿ ಇದೊಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ ಕರಿತೀವಿ. ಎಸ್ಪೆಷಲ್ ಆಗಿ ಡಿಸೈನ್ ಆಗಿರ್ತಕ್ಕಂಥದ್ದು ಮೆನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ. ಆತಿಥೇಯ ರಾಷ್ಟ್ರ ಅಂದರೆ ಹೋಸ್ಟ್ ಕಂಟ್ರಿ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಚೀನಾ ಇಸ್ ದ ರೈಟ್ ಆನ್ಸರ್. ನೋಡಿ ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚೀನಾ 2024 ಥಾಮಸ್ ಕಪ್ ಗೆದ್ದಿರೋದು ಕೂಡ ಪುರುಷ ವಿಭಾಗದಲ್ಲಿ. ಇಂಡೋನೇಷ್ಯಾ ಏನಿದೆಯಲ್ಲ ಇದನ್ನು ನಾವು ರನ್ನರ್ ಅಪ್ ಅಂತೇಳಿ ನಾವೇನು ಮಾಡ್ಬೋದಾಗುತ್ತೆ, ಕನ್ಸಿಡರ್ ಮಾಡ್ಬೋದಾಗುತ್ತೆ. ತುಂಬಾ ಇಂಪಾರ್ಟೆಂಟು, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಪ್ರಶ್ನೆ ಇದೇ ರೀತಿಯಾಗಿ ಮರುಕಳಿಸಬಹುದು. ಈ ಸಂಚಿಕೆಯ ಕೊನೆಯ ಪ್ರಶ್ನೆನ ಗಮನಿಸೋಣ. 2024 ICC ಮೆನ್ಸ್ ಟ್ರೋಫಿ ಏನಿದೆಯಲ್ಲ, ಈ ಮೆನ್ಸ್ ಟ್ರೋಫಿ ವರ್ಲ್ಡ್ ಕಪ್ ವಿಜೇತ ತಂಡ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಇಂಡಿಯಾ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಭಾರತ ಏನು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ICC T20 ವರ್ಲ್ಡ್ ಕಪ್ಪಲ್ಲಿ. ಅದೇ ರೀತಿಯಾಗಿ ರನ್ನರ್ ಅಪ್ ಯಾವ ರಾಷ್ಟ್ರ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾ ಅಂತೇಳಿ ತಾವು ಆನ್ಸರ್ ಮಾಡಬೇಕಾಗತ್ತೆ. ಹೋಸ್ಟ್ ಕಂಟ್ರಿ ಯಾವುದು ಅಂತ ಕೇಳಿದಂತಹ ಸಂದರ್ಭದಲ್ಲಿ 2 ರಾಷ್ಟ್ರಗಳು ಬರುತ್ತೆ. ಆ 2 ರಾಷ್ಟ್ರಗಳನ್ನು ತಾವು ಗಮನವಿಟ್ಟು ನೋಡ್ಕೊಳ್ಬೇಕು. ಒಂದು ಅಮೇರಿಕಾ, ಇನ್ನೊಂದು ವೆಸ್ಟ್ ಇಂಡೀಸ್ ಅಂತ ಕರಿತೇವೆ. ನೋಡಿ ಪ್ಲೇಯರ್ ಆಫ್ ದ ಸೀಸನ್ ಯಾರು ಅಂತ ಪ್ರಶ್ನೆ ಕೇಳಿದಾಗ ಜಸ್ಪ್ರೀತ್ ಬುಮ್ರಾ ಇದಾರಲ್ಲ, ಇವರು ಪ್ಲೇಯರ್ ಆಫ್ ದ ಸೀಸನ್ ಅಂತೇಳಿ ಕರೆಯಲಾಗುತ್ತೆ. ನಂತರದಲ್ಲಿ ನಮಗೆ ಅತಿ ಹೆಚ್ಚು ರನ್ ಪಡೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಥವಾ ಕ್ರಿಕೆಟಿಗರ್ ಯಾರು ಅಂತ ಕೇಳಿದಾಗ, ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದಾಗ 281 ರನ್ನನ್ನು ಪಡೆದಿರ್ತಕ್ಕಂತಹ ರಮಾನುಲ್ಲಾ ಗುರ್ಬಾಜ್ ಅಂತೇಳಿ ಕರಿತೀವಿ. ಇವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಕೆಟರ್ ಅಂತ ಕೇಳಿದಾಗ ಅಫ್ಘಾನಿಸ್ತಾನ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಕೆಟರ್. ಅತಿ ಹೆಚ್ಚು ವಿಕೆಟನ್ನು ತೆಗೆದುಕೊಂಡಿರೋದ್ರಲ್ಲಿ ನಮಗೆ ನಮ್ಮ ದೇಶದ ಹರ್ಷದೀಪ್ ಸಿಂಗ್ ಅವರು ಇದ್ದಾರಲ್ಲ, ಅವರು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಟೋಟಲ್ 17 ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಫಜಲ್ ಆಕ್ ಫರೂಕಿ ಅಂತೇಳಿದ್ದಾರೆ. ಇವರು ಕೂಡ ಅಫ್ಘಾನಿಸ್ತಾನ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬೌಲರ್ ಆಗಿರೋದ್ರಿಂದ ಇವರ ಹೆಸರನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಇವರು ಕೂಡ ಎಷ್ಟು ವಿಕೆಟನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ 17 ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. ಅತಿ ಹೆಚ್ಚು ವಿಕೆಟ್ ತೆಗೆದುಕೊಂಡಿರ್ತಕ್ಕಂಥ ಕ್ಯಾಟಗರಿಯಲ್ಲಿ ಇಬ್ಬರು ಕೂಡ ಸೇರ್ತಾರೆ. ಅಫ್ಘಾನಿಸ್ತಾನ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಫಜಲ್ ಆಲ್ ಫರೂಕಿ ಅಂತಕ್ಕಂಥವ್ರು.